ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿಗೆ ದಲಿತ ಸಂಘರ್ಷ ಈಗ ಹೋರಾಟವನ್ನು ನಡೆಸ್ತಾ ಇದೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಬೃಹತ್ ಹೋರಾಟವನ್ನ ಮಾಡಲಾಗ್ತಾ ಇದೆ. ಬ್ಯಾಕ್ಲಾಗ್ ಇರುವಂತಹ ಹುದ್ದೆಗಳ ಭರ್ತಿಗೆ ದಲಿತ ಸಂಘರ್ಷ ಈಗ ಹೋರಾಟ ನಡೆಸ್ತಾ ಇದೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಬೃಹತ್ ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇರುವಂಥದ್ದು. ಇನ್ನು ಫ್ರೀಡಂ ಪಾರ್ಕ್ನಲ್ಲಿ ದಲಿತ ಜನಸಂಗ್ರಹ ಬೃಹತ್ ಸಮಾವೇಶವನ್ನ ನಡೆಸಲಾಗಿದೆ. ಭೂಮಿ, ವಸತಿ, ಉದ್ಯೋಗ ಸೇರಿ ಕೆಲ ಬೇಡಿಕೆಗಳಿಗೆ ಆಗ್ರಹಿಸಲಾಗಿದೆ. ವಿಶೇಷ ಘಟಕ ಯೋಜನೆಗೆ ಏಕಗವಾಕ್ಷಿ ನೀತಿಯನ್ನ ಜಾರಿಗೆ ತರುವಂತೆ ಆಗ್ರಹಿಸಲಾಗಿದೆ. SIR EWS ನೀತಿ ತಿರಸ್ಕರಿಸುವಂತೆ ಸಮಿತಿಯಿಂದ ಒತ್ತಾಯ ಮಾಡಲಾಗ್ತಾ ಇದೆ. ಇನ್ನು ವಿದ್ಯಾರ್ಥಿ ವೇತನ ಹೆಚ್ಚಳ, ಹಾಸ್ಟೆಲ್ ಸುಧಾರಣೆಗೆ ಬೇಡಿಕೆ ಇಟ್ಟಿದೆ. ತಮಟೆ ಬಾರಿಸುವಂತಹ ಮೂಲಕವಾಗಿ ಬೃಹತ್ ಪ್ರತಿಭಟನೆಗೆ ಚಾಲನೆ ನೀಡಲಾಗಿದೆ. ಮೂಡ್ನಕೂಡ ಚಿನ್ನಸ್ವಾಮಿ, ಬಡಗಲಪುರ ನಾಗೇಂದ್ರ, ಕೆ ಪ್ರಕಾಶ್, CPM ವಿವಿಧ ಜಿಲ್ಲೆಗಳು ಭಾಗಿಯಾಗಿರುವಂಥದ್ದು. ಪ್ರತಿಭಟನಾಕಾರರು ಭಾಗಿಯಾಗಿದ್ದಾರೆ. DSS ಪ್ರತಿಭಟನಾ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. DCM DSS ನಾಯಕರಿಂದ ಮನವಿ ಪತ್ರವನ್ನ ಪರಮೇಶ್ವರ್ ಸ್ವೀಕರಿಸಿದ್ದಾರೆ. ಇನ್ನು ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿಗೆ ದಲಿತ ಸಂಘರ್ಷ ಹೋರಾಟವನ್ನು ನಡೆಸ್ತಾ ಇದೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಬೃಹತ್ ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇರುವಂಥದ್ದು. ಫ್ರೀಡಂ ಪಾರ್ಕ್ನಲ್ಲಿ ದಲಿತ ಜನಗ್ರಹ ಬೃಹತ್ ಸಮಾವೇಶವನ್ನು ನಡೆಸಲಾಗಿದೆ. ನಮ್ಮಲ್ಲಿ ಯಾವ ಪ್ರತಿನಿಧಿಯು ರಾಷ್ಟ್ರ ಪ್ರತಿನಿಧಿಯಾಗಲಿ ಅವರ ಪಕ್ಷದವರಾಗಲಿ ಆ ಕ್ಷಮೆ ಕೇಳುವ ಯಾವ ಸೂಚನೆಯೂ ಇಲ್ಲ ಬಿಡಿ. ಸೊ ಹೀಗೆ ಇಷ್ಟು ಕ್ರೌರ್ಯ ಇದೆ ಅಂತಂದರೆ ನಮ್ಮಲ್ಲಿ ಇದನ್ನ ಬಹಳ ನಂದುಕೊಂಡು ಹೇಳಬೇಕು. ರಾಜ್ಯದಲ್ಲಿ ಬಂಡವಾಳದಾರರಿಗೆ ಖರ್ಚು ಮಾಡತಕ್ಕಂಥ ಹಣ ಹೇಗಿದೆ ಅನ್ನುವಂಥದ್ದನ್ನ ನೀವು ಗಮನಿಸಬೇಕಾಗಿದೆ. ಒಂದೇ ಒಂದು ಉದಾಹರಣೆ ಕೊಡ್ತೇನೆ ನಿಮಗೆ. ಇಲ್ಲಿ ದೇವನಹಳ್ಳಿ ಹತ್ರ ಒಂದು ಫಾಕ್ಸ್ಕಾನ್ ಕಂಪನಿ ಒಂದು ಫ್ಯಾಕ್ಟರಿಯನ್ನು ಶುರು ಮಾಡಿದ್ದಾರೆ. ಈಗ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿ ಈ ಪರಮೇಶ್ವರ್ ಅವರಿಗೆ ಈಗ ನಮ್ಮ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು, ಈ ನಾಡಿನ ಹಿರಿಯ ಮತ್ಸದಿ ರಾಜಕಾರಣಿಯಾಗಿರ್ತಕ್ಕಂಥ ಡಾಕ್ಟರ್ G. ಪರಮೇಶ್ವರ್ ಅವರು ಈ ವೇದಿಕೆ ಮೇಲೆ ಬಂದಿದ್ದಾರೆ. ಅವರಿಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದಿಂದ ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಯಾವತ್ತಾದ್ರೂ ಬರುತ್ತಾ? ಸೊ ಇಷ್ಟು ಅನ್ಯಾಯಗಳು ಮಾಡಿದ್ದಾರೆ ಅನ್ನೋದಕ್ಕೆ ಇನ್ನು ಫ್ರೀಡಂ ಪಾರ್ಕ್ನಲ್ಲಿ ದಲಿತ ಜನಾಗ್ರಹ ಬೃಹತ್ ಸಮಾವೇಶವನ್ನು ನಡೆಸಲಾಗಿದೆ. ಭೂಮಿ, ವಸತಿ, ಉದ್ಯೋಗ ಸೇರಿ ಕೆಲ ಬೇಡಿಕೆಗಳನ್ನ ದಲಿತ ಸಂಘರ್ಷ ಇಟ್ಟಿರುವಂಥದ್ದು. ವಿಶೇಷ ಘಟಕ ಯೋಜನೆಗೆ ಇಲ್ಲಿ ಒತ್ತನ್ನು ನೀಡ್ತಾ ಇರುವಂಥದ್ದು. SIR BWS ನೀತಿ ತಿದ್ದುಪಡಿ ಮಾಡುವಂತೆ ಒತ್ತಾಯವನ್ನು ಕೂಡ ಮಾಡಲಾಗಿದೆ. ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿಗಾಗಿ ದಲಿತ ಸಂಘರ್ಷ ಸಮಿತಿ ಈಗ ಹೋರಾಟವನ್ನ ಮಾಡ್ತಾ ಇದೆ. ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ